ಹಾ ಹೇಳ್ರಿ ಮಾವರ. ಏನ್ರಿ ಹೇಳಿ ಅಂದ್ರ ನಾ ಕೇಳಿದ ಕರೆ ಏನ್ರಿ? ಏನ್ರಿ ಅದು? ನನ್ನ ಮಗಳನ್ನ ಹೊಲ ದುಡ್ಸೋಲತ್ತೈತ್ ನಿನಗ ಬರಬರಿ ಅನಸ್ತೈತೇನೆ ಅದ? ಅದ್ರಾಗೇನೈತ್ರಿ? ಹೊಲಕ್ ಹೋಗೋಣ ತಾನೆ ಕರ್ಕೊಂಡ್ ಹೋಗಿನ, ಏನ್ ತಪ್ಪೇನೈತ್ರಿ? ನನ್ ಗೊತ್ತಿತ್ತು ಗಿಳಿ ಹೋದ ಗಿಡಗನ್ ಕೈಯಾಗ ಕೊಟ್ರ ಹಿಂಗ ಹಾಕತ್ತ ಹೇಳಿ ನನ್ನ ಮಗಳು ಇಷ್ಟಪಟ್ಟು ಕಾರಣ ಕೈ ನಿನ್ ಕೊಟ್ಟೆನ. ಇಲ್ರಿ ಮಾವರ, ನಾವಿಬ್ರು ಗಂಡ ಅಂತ ಚಂದ ಇರ್ಬೇಕಾದ್ರ ನೀವ್ಯಾಕೆ ಇಷ್ಟವಾದ ಹೇಳತ್ತೀರಿ? ನಾವಿಬ್ರು ಚಲೋ ಅದೀವಲ್ರಿ. ನನ್ನ ಮಗಳನ್ನ ಕೊಡ್ಬೇಕಾದ್ರ ಮಾತ್ ಮಾಡೇ ಕೊಟ್ಟ ನಿನಗ. ಎಳ್ಳನ್ ಕಾಲ್ ಬಿಸಿಲಾಗ ಇಡಬಾರ್ದತ್ತೆ ನೀನು ಮಾಡಿಕೊಟ್ಟೈತೆ ಅರೋಯ್ತೆ ನಿನಗ. ಈಗೊಮ್ಮೆ ಸುದ್ದಿ ಬಂದೈತೆ, ಇನ್ನೊಮ್ಮೆ ಸುದ್ದಿ ಬತ್ತಂದ್ರ ನನ್ನ ಮಗಳನ್ನ ಹೊಲ್ದಾಗ ದುಡಿಸ್ತೈತೆ ಅನ್ನೋದ. ನನ್ನ ಮಗಳನ್ನ ತಂದ ಮನ್ಯಾಗ ಇಡ್ತಾನ. ಊರ್ ಮಂದಿ ಏನತ್ತಾರ ಅನ್ಕೋಲ, ಅದಕ್ಕೆ ರೆಡಿ ಇದನ. ಸರಿ ಮಾವರ, ಆಯ್ತ್ರಿ. ಮಾವಂದ್ರೆ ಹೆಣ್ ಕೊಟ್ಟು ಕಣ್ತರ ಇರ್ಬೇಕ, ನಮ್ದಾಗ ಹಿಂಗ ಜೀವ ತಿನ್ನತರ ಇರಬಾರ್ದ. ಏನೋ ಸಾವುಕಾರದಾರ ಅಂತೇಳಿ ಅಹಂಕಾರ ತೋರಿಸಬಾರ್ದು. ಏನು ಒಮ್ಮೆನ್ ಭೂಮಿಯನ್ ಮ್ಯಾಗಿನ ತೆಳಗ್ ಬಿದ್ದಿಲ್ಲ ಇವ್ರದ. ಇವರು ದುಡ್ದ ತಗೊಂಡಿರ್ಬೇಕಲ್ಲ. ನನಗೂ ಐತಿ ಛಲ, ಹಠ ಐತಿ, ಬಲ ಐತಿ, ಶಕ್ತಿ ಐತಿ, ದುಡ್ಡು ತಿಂತೀನಿ ಅಂತೇಳಿ. ನಿಂದಿಲ್ಲ ನಾನು ತಗೋತೀನಿ ನಾನು. ಇವ್ರ ಮಗಳಿಗೆ ನಾ ಏನು ಮುಳ್ಳಾಗ ನಡೆಸ್ತಾ ಇಲ್ಲ, ಭಾರ ಅಂತಾರ ನೋಡತ್ತೇನೆ ನಾನು. ನಾವಿಬ್ರು ಗಂಡ ಅಲ್ಲಿ ಚಲೋ ಇರ್ಬೇಕಾದ್ರೆ ಇವ್ರದೇನೇನೋ ಹೇಳ್ದತ್ತ, ವಾರ್ನಿಂಗ್ ಮಾಡ್ದತ್ತ ರೇ ಇದ. ಬಂದೇನ್ಪ ರಾಜ್ಕುಮಾರ, ಶಾಲಿ ಬಿಡ್ತಾ ನಡಿ, ಕೈಕಾಲ್ ಮುಖ ತಕೊಂಡ್ ಒಳಗ ಊಟ ಮಾಡ.